ಫ್ರೆಂಡ್ಸ್, ಇವತ್ತಿನ ನನ್ನ ಪ್ರಿಡಿಕ್ಷನ್ ಕರೆಕ್ಟ್ ಆಗಿದೆ. ಇವತ್ತು ಕಲ್ಕತ್ತಾ ವಿರುದ್ಧ ನಮ್ಮ ಜಿ ಟಿ ತಂಡ ಗೆದ್ದಿದೆ ಅಂತ ಹೇಳ್ಬೇಕಾಗುತ್ತೆ. ಈ ಒಂದು ವಿಶೇಷ ಅಂಕಿ ಸಂಖ್ಯೆಗಳನ್ನು ಮಾತ್ರ ನಾನು ಹೇಳ್ತೀನಿ. 14.2ರಿಂದ 18.2, 22 ಬಾಲಲ್ಲಿ ಕೆಮ್ರೂನ್ ಗ್ರೀನ್ ಅವರು ಫೇಸ್ ಮಾಡಿದ್ದು 2 ಬಾಲು. ಇದು ಕೋಲ್ಕತ್ತಾಗೆ ಹಿನ್ನಡೆ ಆಯ್ತು ಅಂತ ಹೇಳ್ಬೇಕು. ಯಾಕಂದರೆ ಕೆಮ್ರೂನ್ ಗ್ರೀನ್ 79 ಹೈಯೆಸ್ಟ್ ರನ್ನು. ಮೊದಲ ಬಾರಿ ಅವರು ಅರ್ಧಶತಕ ಹೊಡೆದಿರ್ತಾರೆ ಈ IPL ಪಂದ್ಯದಲ್ಲಿ. ಅವ್ರಿಗೆ ಸ್ಟ್ರೈಕ್ ಸಿಕ್ಕಿದ್ರೆ ಇನ್ನೂ ಸ್ಟಾರ್ಟಿಂಗ್ ಸ್ಕೋರ್ ನೋಡಿದರೆ ಮಿನಿಮಮ್ 200 ಆಗಬೇಕಾಗಿತ್ತು. ಕೋಲ್ಕತ್ತಾ ಅದು ಸೋಲಿಗೆ ಕಾರಣ ಅಂತ ಹೇಳ್ತಾ, ಇನ್ನು ನಾಯಕ ಗಿಲ್ ಅವರು ಹ್ಯಾಟ್ರಿಕ್ 50 ಹೊಡೆದು ಅತ್ಯಧಿಕ ರನ್ IPLಲ್ಲಿ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರ ಆರೆಂಜ್ ಕ್ಯಾಪನ್ನು ಇವತ್ತು ಇಸ್ಕೋತಾರೆ. ನಾಳೆ ವಾಪಸ್ಗೆ ವಿರಾಟ್ ಕೊಹ್ಲಿ ತಗೋತಾರೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ, ನಾಳಿನ ವಿಶೇಷ ಏನಪ್ಪ ಅಂದರೆ ಏಪ್ರಿಲ್ 18 KL ರಾಹುಲ್ ಅವರ ಬರ್ತ್ಡೇ. ಅದು ಅಲ್ಲದೆ ಏಪ್ರಿಲ್ 18 IPL ಸ್ಟಾರ್ಟ್ ಆದ ಮೊದಲ ದಿನ ಇದು 2008ರಲ್ಲಿ. ಅದು ಅಲ್ಲದೆ ನಾಳೆ ನಮ್ಮ RCB ತಂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡ್ತಾ ಇರೋದು 100ನೇ ಪಂದ್ಯ. ಇದು ಒಂದು ವಿಶೇಷ ಅಂತ ಹೇಳ್ತಾ, ನಾಳೆ ನಮ್ಮ RCB ತಂಡ ಗೆಲ್ಲುತ್ತೆ ಮೊದಲೇ ಪಂದ್ಯದಲ್ಲಿ. ಇನ್ನು 2ನೇ ಪಂದ್ಯದಲ್ಲಿ SRH ಗೆಲ್ತಾರೆ ಚೆನ್ನೈ ವಿರುದ್ಧ. SRH ಬಗ್ಗೆ ಹಿಂಗೆ ಮತ್ತು ಹುಸ್ನೇನ್ ಅವರು ಭಾರತದ ಯುವ ಬಾಲರು. ಇಲ್ಲಿವರೆಗೂ SRH ಏನಾಗಿತ್ತು, ಬ್ಯಾಟಿಂಗ್ ಮಾತ್ರ ಫೇಮಸ್ ಆಗಿತ್ತು. ಇನ್ನು ಮುಂದೆ ಭಾರತದ ಯುವ ಬಾಲರ್ಗಳು ಮಿಂಚಿ SRHಗೆ ಒಂದು ಹೆಸರು ತರಲಿ. ಆಮೇಲೆ ಇನ್ನೊಂದು, ಇವತ್ತಿನ GT ಪಂದ್ಯದಲ್ಲಿ ಮೊದಲು 3 ವಿಕೆಟ್ ಬಿದ್ದ ಮೇಲೆ ಕೊನೆ ಬಾಲ್ ಇರ್ತಾ ಗೆದ್ದಿದ್ದಾರಂದರೆ ಅವ್ರದ್ದು ಇನ್ನು ಹಿಂದ್ಗಡೆ 3 ವಿಕೆಟ್ ಬಿದ್ದ ಮೇಲೆ ಅವ್ರದ್ದು ಇನ್ನೂ ಸುಧಾರಣೆ ಆಗಬೇಕು. ಆಗಲ್ಲ ಇದು ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.